ಹಲೋ ನಮಸ್ಕಾರ ಸ್ನೇಹಿತರ, ಆಲ್ ಇನ್ ಒನ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಮಾಹಿತಿ ಬಂದು ವಿದ್ಯಾದಾನ್ ವಿದ್ಯಾರ್ಥಿ ವೇತನ 2025 15ರಿಂದ 75,000 ರೂಪಾಯಿವರೆಗೂ ಉಚಿತವಾಗಿ ಸಿಗುತ್ತೆ. ವಿದ್ಯಾರ್ಥಿ ವೇತನ ಹೇಗೆ ಅಪ್ಲೈ ಮಾಡೋದು, ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವಿದ್ಯಾದಾನ್ ವಿದ್ಯಾರ್ಥಿ ವೇತನ ಪ್ರಯೋಜನಗಳು. ಈ ಫೌಂಡೇಶನ್ ವತಿಯಿಂದ ಆಯ್ಕೆ ಮಾಡಲಾದ ಅರ್ಹ ವಿದ್ಯಾರ್ಥಿಗಳಿಗೆ PUC ಶಿಕ್ಷಣವನ್ನು ಪಡೆಯುವ ಸಮಯದಲ್ಲಿ ವರ್ಷಕ್ಕೆ 10,000 ರೂಪಾಯಿ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ. ಮತ್ತು ಬಳಿಕ ಪದವಿ ಡಿಗ್ರಿ ಪ್ರವೇಶ ಮಾಡಬೇಕಾದ್ರೆ 15,000ರಿಂದ 75,000 ರೂಪಾಯಿವರೆಗೂ ಆರ್ಥಿಕ ನೆರವನ್ನು ಪಡೆಯುವ ಅವಕಾಶವಿರುತ್ತದೆ. ನೆಕ್ಸ್ಟ್ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ನೋಡಿದ್ರೆ, ವಿದ್ಯಾರ್ಥಿ ಕುಟುಂಬದ ವಾರ್ಷಿಕ ಆದಾಯವು ಲಕ್ಷಕ್ಕಿಂತ ಕಡಿಮೆ ಇರಬೇಕು. ವಿದ್ಯಾರ್ಥಿಯು 2025ನೇ ಸಾಲಿನಲ್ಲಿ 10ನೇ ತರಗತಿ ತೇರ್ಗಡೆ ಹೊಂದಿರಬೇಕು. ವಿದ್ಯಾರ್ಥಿಯು SLC ಪರೀಕ್ಷೆಯಲ್ಲಿ 90%ಗಿಂತ ಹೆಚ್ಚಿನ ಅಂಕವನ್ನು ಪಡೆದಿರಬೇಕು. ಮತ್ತು ಹ್ಯಾಂಡಿಕ್ಯಾಪ್ಸ್ ಅಂಗವಿಕಲ ಹೊಂದಿರುವ ವಿದ್ಯಾರ್ಥಿಗಳಿಗೆ 75%ವರೆಗೂ ಪಡೆದಿದ್ದರೆ ಅಪ್ಲೈ ಮಾಡ್ಬೋದು. ಇನ್ನು ದಾಖಲೆಗಳು: SLC ಮಾರ್ಕ್ಸ್ ಕಾರ್ಡ್, ಕುಟುಂಬ ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಥಿ ಫೋಟೋ, ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ಇಮೇಲ್ ವಿಳಾಸವನ್ನು ದಾಖಲೆಗಳಾಗಿ ಕೇಳಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ. ಇಲ್ಲಿ ಸ್ಕಾಲರ್ಶಿಪ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ. ಅದು ಕ್ಲಿಕ್ ಮಾಡಿದ್ಮೇಲೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ನ ಕ್ಲಿಕ್ ಮಾಡಬೇಕು. ನಂತರ ಕರ್ನಾಟಕ 11 ಪ್ರೋಗ್ರಾಮ್ 2025ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ನ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ 2000 ಅದೇ ಸೇಮ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ನೌ ಅಂತ ಕೊಡಬೇಕು. ರಿಜಿಸ್ಟರ್ ಆಗಬೇಕು. ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಮಾಡಬೇಕು. ಮತ್ತು ID ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಬೇಕು. ನೆಕ್ಸ್ಟು ಲಾಗಿನ್ ದರ, ಅರ್ಜಿ ನಮೂನೆ ಇವೆಲ್ಲ ಮಾಡಾದಮೇಲೆ ಏನೇನು ವಿವರ ಕೊಟ್ಟಿದ್ವೋ ಅಲ್ಲೆಲ್ಲ ಸಲ್ಲಿಸಾದ್ಮೇಲೆ ಸಬ್ಮಿಟ್ ಕೊಡಬೇಕು. ಪ್ರಮುಖ ದಿನಾಂಕಗಳು ನೋಡೋದಾದ್ರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಅದು 8/7/2025 ಅಂತ. ಅದಕ್ಕೂ ಮುಂಚೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಇದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗ್ಬೋದು. ಧನ್ಯವಾದಗಳು ಸ್ನೇಹಿತರೆ.